ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಪರಿಷತ್ನ ತಾಲೂಕು ಅಧ್ಯಕ್ಷ ಪ್ರಕಾಶ್ ಅವರ ನೇತೃತ್ವದಲ್ಲಿ, ಜಿಲ್ಲಾಧ್ಯಕ್ಷ ಕುಮಾರ್ ಅವರ ಸಹಕಾರದಲ್ಲಿ ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಪರಿಷತ್ನ ಮಾಗಡಿ ತಾಲೂಕು ಶಾಖೆಗೆ ಗೌರವಾಧ್ಯಕ್ಷರಾಗಿ ಬಸವರಾಜು, ಜಿಲ್ಲಾ ಘಟಕಕ್ಕೆ ಸಂಘಟನಾ ಕಾರ್ಯದರ್ಶಿಯಾಗಿ ಸುರೇಶ್, ಕಾರ್ಯಾಧ್ಯಕ್ಷರಾಗಿ ರಾಜುರವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಪರಿಷತ್ನ ಸದಸ್ಯರುಗಳಾದ ಕರಿಯಪ್ಪ, ಗಂಗರಾಜು, ರಾಜಕುಮಾರ್, ಮಂಜುನಾಥ್, ಚಿಕ್ಕಣ್ಣ ಹಾಗೂ ಇನ್ನೂ ಅನೇಕರು ಭಾಗವಹಿಸಿದ್ದರು. ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಪರಿಷತ್ಗೆ ಜೈ. ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಪರಿಷತ್ಗೆ ಜೈ. ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಪರಿಷತ್ಗೆ ಜೈ. ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಪರಿಷತ್ ಮಾಗಡಿ ತಾಲೂಕು ಘಟಕಕ್ಕೆ ಜೈ. ಮಾಗಡಿ ತಾಲೂಕು ಘಟಕಕ್ಕೆ ಜೈ. ಜಿಲ್ಲಾ ಘಟಕಕ್ಕೆ ಜೈ. ಮೂರುಕಟ್ಟೆ, ಮನ್ನೂರು ಸಾವರಗೊಳಗ, ಹತ್ತು ಕುಲಸ್ವಾಮಿ, ಧೈರ್ಯ ಸ್ವಾಮಿ, ಗೌಡ ಪೂಜಾರಪ್ಪಗಳು, ದಾಸಪ್ಪಗಳು, ದಳವಾಯಿಗಳು, ಕೈವಾಡಸ್ಥರಿಗೆ ನಮಸ್ಕರಿಸ್ತೇನೆ. ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಪರಿಷತ್ ವತಿಯಿಂದ ಮಾಗಡಿ ತಾಲೂಕಿನ ಘಟಕವನ್ನು ಪ್ರಕಾಶ್ ಚಿಕ್ಕಮಾರಯ್ಯ ನೇತೃತ್ವದಲ್ಲಿ, ಜಿಲ್ಲಾ ಘಟಕವನ್ನು ತಟವಾಳ ಕುಮಾರ್ ನೇತೃತ್ವದಲ್ಲಿ ರಚನೆ ಮಾಡಿಕೊಂಡಿದ್ದಾರೆ. ಕರ್ನಾಟಕದಲ್ಲಿ ಕಾಡುಗೊಲ್ಲರು ಬುಡಕಟ್ಟು ಸಮುದಾಯಕ್ಕೆ ಸೇರಿರ್ತಕ್ಕಂಥವರು. ಇವರು ತಮ್ಮದೇ ಆದಂಥ ಬುಡಕಟ್ಟು ಆಚಾರ ವಿಚಾರಗಳನ್ನು ಅನುಸರಿಸ್ಕೊಂಡು ಬರ್ತಿದ್ದಾರೆ. ಊರಿಂದ ಹೊರಗಡೆ ಇಟ್ಕೊಂಡು ಕಳ್ಳೆ ಬೇಲಿ ಹಾಕ್ಕೊಂಡು ಬೇಲಿಯೊಳಗೆ ಅಡ್ಡಿಯಲ್ಲಿ ಇರ್ತಾ ವಾಸ ಮಾಡ್ತಾರೆ. ಇವರು ಯಾವುದೇ ಶಿಷ್ಟ ದೇವತೆಗಳನ್ನು ಪೂಜೆ ಮಾಡೋದಿಲ್ಲ. ತಮ್ಮದೇ ಸಮುದಾಯದಲ್ಲಿ ಜನಿಸಿ ಬಹುದೊಡ್ಡ ಬದುಕನ್ನು ಬದುಕಿದ್ದಂಥ ಸಾಂಸ್ಕೃತಿಕ ವೀರಗಾರರನ್ನು, ಮಹಾಸತಿಯರನ್ನು ಪೂಜೆ ಮಾಡ್ತಾರೆ. ಉದಾಹರಣೆಗೆ ಚಿತ್ತಯ್ಯ, ಕಾಟಯ್ಯ, ಎತ್ತಪ್ಪ ಸ್ವಾಮಿ, ಚಿತ್ತಪ್ಪ ಸ್ವಾಮಿ, ಕ್ಯಾಟೆ ದೇವರು, ಪಾಟೆ ದೇವರು, ಶ್ರೀಯಣ್ಣ ಸ್ವಾಮಿ, ಸೀಗಣ್ಣ ಸ್ವಾಮಿ, ಎಟಿಲಕ್ಕಮ್ಮ, ಗೌಸನದ ಮಾರಮ್ಮ, ಆಲಯ ಸ್ವಾಮಿ, ಅಜ್ಜಪ್ಪ ಸ್ವಾಮಿ, ಜುಂಜಪ್ಪ ಸ್ವಾಮಿ ಇಂತಹ 436ಕ್ಕಿಂತ ಹೆಚ್ಚು ಜನ ಸಾಂಸ್ಕೃತಿಕ ವೀರರನ್ನು ತಮ್ಮ ಕುಲದೈವಗಳನ್ನಾಗಿ ಆಚಾರ ಮಾಡ್ಕೊಂಡು ಬಂದಿದ್ದಾರೆ. ಇವ್ರದ್ದೇ ಆದಂಥ ಬುಡಕಟ್ಟು ಪರಂಪರೆ ಇದೆ, ಸಂಪ್ರದಾಯವನ್ನು ಅನುಸರಿಸ್ಕೊಂಡು ಬರ್ತಿದ್ದಾರೆ. ಇನ್ನುಳಿದ 496 ಬುಡಕಟ್ಟುಗಳಿದೆ. ಅವುಗಳಲ್ಲಿ ಕಾಡುಗೊಲ್ಲರ ಬುಡಕಟ್ಟು ಕೂಡ ಒಂದಾಗಿದೆ. ಸೊ ತಾಲೂಕು ಸಮಿತಿಯನ್ನು, ಜಿಲ್ಲಾ ಸಮಿತಿಯನ್ನು ರಚನೆ ಮಾಡಿಕೊಂಡಿರ್ತಕ್ಕಂಥದ್ದು ಭಾಳ ಸಂತೋಷಕರವಾಗಿರ್ತಕ್ಕಂಥದ್ದು. ಸಮುದಾಯದಲ್ಲಿ ಶೈಕ್ಷಣಿಕವಾಗಿ ಯುವಕರನ್ನು ಸಂಘಟನೆ ಮಾಡ್ಕೊಳ್ಳೋದಕ್ಕೆ ಮತ್ತು ನಮ್ಮಲ್ಲಿ ಹೆಣ್ಣು ಮಕ್ಕಳಿಗೆ ಕೆಲವು ಅಸಾಂಪ್ರದಾಯಿಕ ವಿಧಾನಗಳಿವೆ. ಆ ಅಸಾಂಪ್ರದಾಯಿಕ ವಿಧಾನಗಳನ್ನು ಬದಲಿಸಿಕೊಂಡು ಎಲ್ಲ ಸಮುದಾಯಗಳೊಂದಿಗೆ ಮುಖ್ಯವಾಹಿನಿಯಲ್ಲಿ ಸೇರಬೇಕು, ನಮ್ಮವರೇ ಆಗಿರ್ತಕ್ಕಂಥ ತಳ ಸಮುದಾಯಗಳೊಂದಿಗೆ ಕೂಡಿ ಬಾಳಬೇಕು ಅನ್ನೋದು ಸಂಘದ ಉದ್ದೇಶ ಆಗಿದೆ. ಕರ್ನಾಟಕ ಕಾಡುಗೊಲ್ಲರ ಪರಿಷತ್ ತಾಲೂಕು ಅಧ್ಯಕ್ಷರು ಪ್ರಕಾಶ್ ಚಿಕ್ಕಮಾರಯ್ಯ ಅಂತ. ನಾವು ಈ ಮಾಗಡಿ ತಾಲೂಕಿನಲ್ಲಿ ಒಂದು ಸಂಘಟನೆ ಆಗಲೇ ಸುಮಾರು 6-7 ತಿಂಗಳಿಂದ ಉದ್ಘಾಟನೆ ಮಾಡಿದ್ದೀವಿ. ಇದು ನಾವು ನಮ್ಮ ಹಿಂದುಳಿದ ನಮ್ಮ ತಾಲೂಕಲ್ಲಿ ಒಂದು 30 ಗೊಲ್ಲರಟ್ಟಿಗಳಿದೆ. ಆದರೆ ನಮ್ಮ ಸಮುದಾಯ ಭಾಳ ಹಿಂದುಳಿದಿದೆ. ನಮ್ಮ ಮೂಲಭೂತ ಸೌಕರ್ಯಗಳೇ ಇದ್ದಂಥ ಗೊಲ್ಲರಟ್ಟಿಗಳು ಎಷ್ಟೋ ಬೇಜಾರಿದೆ. ಅದರಲ್ಲಿ ನಮ್ಮಲ್ಲಿ ಮೌಢ್ಯ, ಅಂಧಕಾರ ಮತ್ತು ಇನ್ನೂ ಮುಖ್ಯವಾಹಿನಿಗೆ ಜನಗಳು ಬಂದಿಲ್ಲ. ಅದನ್ನು ನಾವು ಅವ್ರನ್ನ ಮುಖ್ಯವಾಹಿನಿಗೆ ತರಬೇಕು. ಅವ್ರಿಗೆ ಒಂದು ಸಾಮಾಜಿಕವಾಗಿ ಏನು ಅವರು ಹಿಂದುಳಿದಿದ್ದಾರೆ ಅವ್ರನ್ನ ಒಂದು ಸ್ವಲ್ಪ ಮೇಲೆ ಎತ್ತಬೇಕು ಅನ್ನೋ ಉದ್ದೇಶದಿಂದ ನಾವು ಬಂದಿದ್ದೀವಿ ಸರ್. ಈ ಸಂಘಟನೆ ಮೂಲಕವಾಗಿ ಅವ್ರನ್ನ ಒಳ್ಳೆಯ ರೀತಿ ಇದನ್ನು ಮಾಡಬೇಕು ಅಂತ ನಾವು ಮುಂದೆ ಬಂದಿದ್ದೀವಿ. ಸಂಘಟನೆ ಯಾವ ಥರ ಮಾಡ್ತಾ ಇದ್ದೀವಿ ಸರ್? ಸಂಘಟನೆ ಈಗ ಹಲವಾರು ಊರುಗಳಿಗೆ ಭೇಟಿ ಕೊಟ್ಟಿದ್ದೀವಿ. ಅಲ್ಲಿ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಆ ಊರಿನ ಗ್ರಾಮಸ್ಥರು ನೀವು ಬಂದಿದ್ದೀರಾ, ಒಳ್ಳೆ ಕೆಲಸ ಮಾಡಿ, ನಿಮ್ಗೆ ಏನು ಸಪೋರ್ಟ್ ಬೇಕು ನಾವು ಮಾಡ್ತೀವಿ ಅಂತ ಭಾಳ ಇದರಿಂದ ಮಾತಾಡ್ತಾ ಇದ್ದಾರೆ ಸರ್. ನಮ್ಗೆ ಸಂತೋಷ ಆಯಿತು. ಅವರ ಪ್ರೇರಣೆ ನಮಗೆ ಸಂಘಟನೆ ಕಟ್ಟೋದಕ್ಕೆ ಮೂಲ ಕಾರಣ. ನಾವು ಬಂದಾಗ ನಮಗೆ ಏನಪ್ಪ ನಾವು ಹಿಂಗೆ ಇದು ಮಾಡೋದು ಅಂತ ನಾವು ಭಯಭೀತರಾಗಿದ್ದು. ಆದರೆ ಅವ್ರನ್ನ ಮಾಹಿತಿ ಅವ್ರ ಊರಿಗೆಲ್ಲ ವಿಸಿಟ್ ಕೊಟ್ಟಾಗ, ನೀವು ಬಂದಿದ್ದೀರಾ ವಿದ್ಯಾವಂತರು, ನೀವು ಮುಂದೆ ಬನ್ನಿ, ನಮಗೇನು ಬೇಕಾದ್ರೂ ಸಪೋರ್ಟ್ ಮಾಡ್ತೀವಿ, ನಿಮ್ಮ ಮೂಲ ಉದ್ದೇಶ ನಮಗೆ ತತ್ವ ಸಿದ್ಧಾಂತ ಮತ್ತು ನೀವು ಹೋಗ್ತಾ ಇರೋ ದಾರಿ, ನೀವು ಮಾಡಿರೋ ಕೆಲಸಗಳು, 6 ತಿಂಗಳಲ್ಲಿ ಏನು ಬಂದಿದ್ದೀರಾ, ತಟವಾಳ ಗೊಲ್ಲರಟ್ಟಿ ಒಂದು ಇದಿರ್ಬೋದು, ಮತ್ತು ಇನ್ನೊಂದು 2-3 ಕೆಲಸ ಮಾಡೋದು, ಆಮೇಲೆ ಮೇಕೆ ಕುರಿ ಎಲ್ಲ ಸತ್ತೋಗಿದ್ದು ಕನಕಪುರದ ಹತ್ರ, ಅಲ್ಲೆಲ್ಲ ಹೋಗಿ ವಿಸಿಟ್ ಮಾಡಿದಾಗ ಜಿಲ್ಲಾದ್ಯಂತ ನಮ್ಮ ಭಾರಿ ಪ್ರೋತ್ಸಾಹ. ನಾವಿರ್ತೀವಿ ನಿಮ್ಮ ಜೊತೆ, ನೀವು ಬರ್ತೀವಿ, ನೀವು ಮುಂದೆನೂ ಮಾಡಿ, ನಾವು ಹಿಂದೆ ನಿಮ್ಗೆ ಏನು ಸಪೋರ್ಟು, ತನು ಮನ ಧನ ಏನು ಬೇಕಾದ್ರೂ ಸಪೋರ್ಟ್ ಮಾಡ್ತೀವಿ ಅಂತ ಭಾಳ ಬೆಂಬಲ ಕೊಡ್ತಾ ಇದ್ದಾರೆ ಸರ್. ಅವ್ರಿಗೆ ಬಂದು ಮೋಸ ಮಾಡಬಾರ್ದು ಅನ್ನೋ ಇದರಿಂದ ನಾವು ಮುಂದೆ ನುಗ್ತಾ ಇದ್ದೀವಿ. ನಮ್ಮ ಜನ ಸಪೋರ್ಟ್ ಅಂತೂ ತುಂಬ ಖಂಡಿತ ಇದೆ. ಅವ್ರಿಗೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೀವಿ ಸರ್.
ಸರ್ ನಮಸ್ತೆ. ನಾವು ಕುಮಾರ್ ಅಂದ್ಬಿಟ್ಟು ಕರ್ನಾಟಕ ರಾಜ್ಯ ಕಾಡುಗೊಲ್ಲ ಪರಿಷತ್ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಜಿಲ್ಲಾಧ್ಯಕ್ಷನಾಗಿ ಆಯ್ಕೆ ಮಾಡಿದಂಥ ಅರುಣ್ ಕೃಷ್ಣಯ್ಯ ಮತ್ತು ಉಮೇಶ್ ಅವರಿಗೆ ನನ್ನ ಅಭಿನಂದನೆ ಸಲ್ಲಿಸಿ ನನ್ನನ್ನು ಜಿಲ್ಲಾಧ್ಯಕ್ಷನಾಗಿ ಮಾಡಿರೋದ್ರಿಂದ ನಮ್ಮ ಉದ್ದೇಶ ಏನಪ್ಪ ಅಂದರೆ ನಮ್ಮಲ್ಲಿ ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಮತ್ತು ಸಾಮಾಜಿಕವಾಗಿ ನಮ್ಮ ಕಾಡುಗೊಲ್ಲರಿಗೆ ಅಂದರೆ ನಮ್ಮ ಜನತೆಗೆ ಎಲ್ಲ ಕಡೆಗಳಲ್ಲೂ ಒಂದು ಅನುದಾನ ಆಗ್ಬೋದು, ಪ್ರತಿಯೊಂದು ಸೌಕರ್ಯಗಳನ್ನು ಕಲ್ಪಿಸಬೇಕು. ನಮ್ಮ ಸರ್ಕಾರದಲ್ಲಿ ಸಿಗೋಂಥ ಸವಲತ್ತುಗಳನ್ನ ತಗೊಳ್ಬೇಕು ಮತ್ತು ನಮ್ಮದು ಎಸ್ ಟಿ ಮೀಸಲಾತಿ ಆಗಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಎಲ್ಲ ನಮ್ಮ ಜಿಲ್ಲಾದ್ಯಂತ ನಮ್ಮ ಕಾಡುಗೊಲ್ಲರ ಹಟ್ಟಿಗಳಿಗೆ ಹೋಗಿ ಅಲ್ಲಿ ಜನಗಳನ್ನೆಲ್ಲ ಮಾತಾಡಿಸಿ ಅವರಿಗೂ ಪ್ರೇರಣೆಯಾಗಿ ನಮ್ಮ ಸರ್ಕಾರದ ಬರೋದು ಸವಲತ್ತುಗಳನ್ನ ತಗೊಳ್ಳಿ, ನಮ್ಮ ಜೊತೆಗೆ ಬನ್ನಿ, ಏನೇ ಕಷ್ಟ ಸುಖ ಬಂದ್ರೂ ಒಂದಾಗಿರೋಣ ಅಂತ ಹೇಳಿ ಎಲ್ಲ ಮಾಡಿದ್ದೀವಿ. ಮತ್ತು ಎಲ್ಲರೂ ನಮಗೆ ಜನ ಸ್ಪಂದನೆ ಮಾಡ್ತಾಯಿದ್ದಾರೆ. ಅವರೆಲ್ಲರಿಗೂ ನನ್ನ ಧನ್ಯವಾದಗಳು. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ ಸರ್. ಹೆಸರು ಬಸವರಾಜ್ ಅಂತ, ತಟೋಗಟ್ಟಿ. ನಮ್ಮ ಕಾಡುಗೊಲ್ಲರು ಅಂದರೆ ಎಲ್ಲ ಎಜುಕೇಷನ್ ಮಾಡ್ತಾರೆ ಮತ್ತು ಯಾವುದೇ ಪರ್ಸೆಂಟೇಜ್ ಬರದಲ್ಲೇ ತುಂಬ ಹಿಂದುಳಿದಿರೋದಂದರೆ ಕಾಡುಗೊಲ್ಲರು. ಮತ್ತು ಕುಲಿಚಿಕೆಯಾಗಿ ಹಂಗೆ ಹಿಂದೆ ಉಳ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ. ಅವ್ರಿಗೆಲ್ಲ ಒಂದು ಗೌರ್ಮೆಂಟ್ ಜಾಬ್ ಸಿಗಲಿ ಅಂದ್ಬಿಟ್ಟು ಎಸ್ ಟಿ ಹೋರಾಟಕ್ಕೆ ನಾವು ದೇವೇಗೌಡರಿಗೆ ಎಲ್ಲರಿಗೂ ಮನವಿ ಸಲ್ಲಿಸಿದ್ರು. ಮೊನ್ನೆ ಸೋಮಶೇಖರ್ ಹೇಳಿದ್ದಾರೆ, ಇನ್ನು ಒಂದು ತಿಂಗಳೊಳಗಡೆ ಏನೋ ಕೊಡ್ತೀವಿ ಅಂತ ಹೇಳಿದ್ದಾರೆ. 10 ತಿಂಗಳ ಸಿದ್ಧಿ ಕೊಡ್ತೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಎಸ್ ಟಿ ಸಿಗುತ್ತೆ ಅಂತ ಹೇಳಿದ್ದಾರೆ. ಸಿಕ್ಕಿದ್ರೆ ಸೋಮವಾರದ ರೈಲ್ವೆ ಸಚಿವರು ಕೊಟ್ಟಿದ್ದಾರೆ ಮಾಹಿತಿ. ನಮಗೆ ಎಸ್ ಟಿ ಸೇರ್ಪಡೆ ಆಯಿತು ಅಂದರೆ ನಮ್ಮ ಬಳ್ಳಾರಿಕೆಯಲ್ಲಿ ಎಲ್ಲರೂ ಒಂದು ಎಜುಕೇಷನ್ ಮಾಡ್ತಾಯಿದ್ದಾರೆ. ಮತ್ತು ಯಾರಿಗೂ ಗೌರ್ಮೆಂಟ್ ಜಾಬ್ ಸಿಗ್ತಾ ಇರಲಿಲ್ಲ. ಮತ್ತು ಯಾರೂ ಪಟ್ಟಣಕ್ಕೆ ಬರ್ತಿರಲಿಲ್ಲ. ಎಲ್ಲ ಹಳ್ಳಿಯಲ್ಲೇ ಉಳ್ಕೊಂಡು ಅಲ್ಲೇ ಎಲ್ಲ ಸೇರ್ಕೊಂಡು ಎಲ್ಲ ಏನೇನಿದೆಯೋ ಎಲ್ಲ ಅಲ್ಲೇ ಮಾಡ್ಕೊಂಡಿದ್ರು. ಎಲ್ಲ ಹಳ್ಳಿ ಜನಗಳಿಗೆ ಹಂಗೆ ಸೇರ್ಕೊಂಡು ಇದು ಮಾಡೋದ್ರಿಂದ ಎಜುಕೇಷನ್ನು ಮತ್ತೊಂದಕ್ಕೆಲ್ಲ ಎಸ್ ಟಿ ಸೇರೋಕ್ಕೋಸ್ಕರ ಸಂಘಟನೆ ಸೇರ್ಕೊಂಡು ನಾವೆಲ್ಲರೂ ಕೈ ಜೋಡಿಸಿ ಮುಂದುವರಿಸ್ತಾ ಇದ್ದೀವಿ. ಈ ಮಾತನ್ನು ಹೇಳಿ ಈಗಾಗಲೇ ಹಿರಿಯೂರು ವಿಧಾನಸಭಾ ಚುನಾವಣೆ ಘೋಷಣೆಯಾಗಿದೆ, ಇದಾಗಿದೆ. ಅಲ್ಲಿ ನಮ್ಮ ಕಾಡುಗೊಲ್ಲ ಸಮುದಾಯಕ್ಕೆ ಇರೋದೇ ಒಂದೇ ವಿಧಾನಸಭಾ ಕ್ಷೇತ್ರ. ಯಾವುದೇ ಪಕ್ಷದಿಂದ ಆಗಲಿ ನಮ್ಮ ಕಾಡುಗೊಲ್ಲ ಸಮುದಾಯಕ್ಕೆ ಒಂದು ಅವಕಾಶ ಕೊಡಬೇಕು ಅನ್ನೋದು ನಮ್ಮದೊಂದು ಕರ್ನಾಟಕ ಕಾಡುಗೊಲ್ಲ ಪರಿಷತ್ತಿನ ಒಂದು ಮನವಿ ಸರ್. ಅಲ್ಲಿ ಸಚಿವ ಸುಧಾಕರ್ ಅವರು ನಿಧನರಾದರು. ಖಾಲಿಯಾಗಿರ್ತಕ್ಕಂಥ ಮತ್ತು ಚುನಾವಣೆ ನಡೀತಕ್ಕಂಥ ಉಪಚುನಾವಣೆ ನಡೀತಕ್ಕಂಥ ಹಿರಿಯೂರು ಕ್ಷೇತ್ರದಿಂದ ಕಾಡುಗೊಲ್ಲರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಅಧ್ಯಕ್ಷರು. ಯಾವುದೇ ಪಕ್ಷ ಆಗಲಿ ಸರ್, ಅದೊಂದು ನಮ್ಮ ಸಮುದಾಯಕ್ಕೆ ಮುಂದೆ ಬರೋದಕ್ಕೆ ಅದೊಂದು ಅವಕಾಶ, ಅದು ಇರೋದೊಂದು ಕ್ಷೇತ್ರ. ಅದು ಯಾವುದೇ ಪಕ್ಷದಿಂದ ಆಗಲಿ ಯಾರೇ ನಮ್ಮ ಸಮುದಾಯಕ್ಕೆ ಒಂದು ಅವಕಾಶ ನೀಡಲಿ ಅನ್ನೋದು ನಮ್ಮದೊಂದು ಸವಿನಯ ಮನವಿ ಎಲ್ಲ ರಾಜಕೀಯ ಪಕ್ಷಗಳು. ಇದುವರೆಗೂ ನಮ್ಮಲ್ಲಿ ಯಾರು MLAಗಳು ಇಲ್ಲವೇ ಇಲ್ಲ. ಹೌದು, ಕಾಡುಗೊಲ್ಲ ಸಮುದಾಯದಿಂದ MLAಗಳು ಯಾರೂ ಇದಾಗಿಲ್ಲ. ಅದು ಯಾರೋ ಒಬ್ರು ಆದರೆ ನಮಗೆ ಒಂದು ಶಕ್ತಿ ಬರುತ್ತೆ, ಒಂದು ಬಲ ಇರುತ್ತೆ. ನಮ್ಮ ಇದನ್ನು ಹೇಳ್ಕೊಳ್ಳೋಕ್ಕೆ ಅವರು ಒಬ್ರು ಇರ್ತಾರೆ ಅನ್ನೋದು ನಮ್ಮ ಹೃದಯಪೂರ್ವಕ ಮನವಿ. ಇಡೀ ರಾಜ್ಯದಲ್ಲಿ ಬಳ್ಳಾರಿಯಿಂದ ಚಾಮರಾಜನಗರವರೆಗೆ ಕಾಡುಗೊಲ್ಲ ಸಂತತಿ ಇದೆ. ಚದುರಿದಂತೆ ಅಲ್ಲಲ್ಲಿ ಹಟ್ಟಿಗಳಲ್ಲಿದ್ದಾರೆ. ಸೊ ಹಿರಿಯೂರಲ್ಲಿ ಕನಿಷ್ಠ ಒಂದು 70,000 ಮೇಲೆ ಮತದಾರರಿದ್ದಾರೆ. ಮತ್ತು ಶಿರಾ, ಮಧುಗಿರಿ, ಪಾವಗಡ ಅಲ್ಲೆಲ್ಲ ಬರುತ್ತೆ. ಪಾವಗಡದಲ್ಲಿ 2ನೇದಿದೆ. ಚಿತ್ರದುರ್ಗ, ತುಮಕೂರು ಜಿಲ್ಲೆಯಲ್ಲಿ ಸಾಕಷ್ಟು ಜನಸಂಖ್ಯೆ ಇದೆ. ಪಾವಗಡದಲ್ಲಿ ಮೀಸಲಾತಿ ಬರೋದ್ರಿಂದ ಅಲ್ಲಿ ಬರುತ್ತೆ, ಮೀಸಲಾತಿ ಕ್ಷೇತ್ರ ಮೊದಲಿನ. ಸೊ ಹಿರಿಯೂರಲ್ಲಿ ಒಂದು ಅವಕಾಶ ಇದೆ. ಯಾವುದೇ ಪಕ್ಷ ಇರ್ಬೋದು, ರಾಜಕೀಯ ಪಕ್ಷಗಳವರು ಈ ಒಂದು ಸಮುದಾಯಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಹಿಂದೆ ಇದ್ದಂಥ ಸಿದ್ದರಾಮಯ್ಯನವರು ಚಿತ್ರೂರು ಜಯಮ್ಮನವರನ್ನು ವಿಧಾನ ಪರಿಷತ್ ಸದಸ್ಯರನ್ನು ಮಾಡಿದರು. ಅವರ ಅವಧಿ ಮುಗಿದು. ಸೊ ನಮ್ಮ ಕಾಡುಗೊಲ್ಲರ ಸಮುದಾಯಕ್ಕೆ ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತ ಕೇಳಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನನ್ನು ಮಾಗಡಿ ತಾಲೂಕು ಘಟಕದ ಕಾರ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಕ್ಕೆ ನಾನು ಇಲ್ಲಿರುವ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಹಾಗೆ ನಮ್ಮ ಜಾತಿಯಲ್ಲಿ ಹಲವಾರು ಯುವಕರು ತುಂಬ ಇನ್ನೂ ಮೌಢ್ಯತೆ, ಜ್ಞಾನದಿಂದ ಅಜ್ಞಾನ, ನಮ್ಮಲ್ಲಿ ಸಾಮಾಜಿಕವಾಗಿ ಆಚಾರ ವಿಚಾರ ಸಾಂಸ್ಕೃತಿಕತೆ ಎಷ್ಟು ವಿಚಾರಗಳಿದೆಯೋ ಅಷ್ಟೇ ಮೌಢ್ಯತೆ ಮತ್ತು ಮೂಢನಂಬಿಕೆಗಳು ಅಷ್ಟೇ ಇದೆ. ಅದನ್ನೆಲ್ಲ ಹೊರತು ತರಬೇಕು, ಮೇಲೆ ಬರಬೇಕು. ಈಗ ಹೆಣ್ಮಕ್ಳು ಅದೆಲ್ಲ ಋತುಮತಿ ಅದೆಲ್ಲ ಆದಾಗ ತುಂಬ ಅವರಿಗೆ ತುಂಬ ಕಷ್ಟಕರವಾಗಿರುತ್ತದೆ. ಅದನ್ನೆಲ್ಲ ಆಚೆ ತರಬೇಕು ಮತ್ತು ಅವರನ್ನು ಅಭಿವೃದ್ಧಿ ಮಾಡಬೇಕು, ಜ್ಞಾನವನ್ನು ತುಂಬಬೇಕು, ಎಲ್ಲರಿಗೂ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಈ ಸಂಘದಲ್ಲಿ ನಾನು ಕೇಳ್ಕೊಳ್ತಾ ಎಲ್ಲರೂ ಅದಕ್ಕಾಗಿ ಹೊರಡೋಣ ಅಂತ ನಾನು 2 ಮಾತನ್ನು ಮುಗಿಸ್ತೇನೆ.
ಕರ್ನಾಟಕ ರಾಜ್ಯ ಕಾಡುಗೋಲ ಪರಿಷತ್ತು ತಾಲೂಕು ಘಟಕಕ್ಕೆ ಗೌರವಾಧ್ಯಕ್ಷರಾಗಿ ನಮ್ಮ ಬಸವಲಿಂಗಯ್ಯನವ್ರನ್ನ ತಡವಾಳ ಗೊಲ್ರಟ್ಟಿಯವ್ರನ್ನ ಆಯ್ಕೆ ಮಾಡ್ತಾ ಇದ್ದೀವಿ ಮತ್ತು ಮಾಡ್ಕೊಂಡಿದ್ದೀವಿ. ಕರ್ನಾಟಕ ಕಾಡುಗೋಲ ಪರಿಷತ್ತು ಜಿಲ್ಲಾ ಘಟಕಕ್ಕೆ ಸುರೇಶ್ ಅವ್ರನ್ನ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡ್ಕೊಂಡಿದ್ದೀವಿ. ಇವರು ಇಬ್ಬರನ್ನ ಸೇರ್ಪಡೆ ಮಾಡ್ಕೊಂಡಿದ್ದೀವಿ. ಮಾಧ್ಯಮ ಸಲಹೆಗಾರರಾಗಿ ನಮ್ಮ ಮಾರಣ್ಣ ಸಾಹೇಬ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಕರ್ನಾಟಕ ಕಾಡುಗೋಲ ಪರಿಷತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಕಾರ್ಯಾಧ್ಯಕ್ಷರು ದೇವರಟ್ಟಿ ರಾಜಣ್ಣ. ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಪರಿಷತ್ಗೆ ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಪರಿಷತ್ಗೆ ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಪರಿಷತ್ಗೆ ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಪರಿಷತ್ ಮಾಗಡಿ ತಾಲೂಕು ಘಟಕಕ್ಕೆ ಮಾಗಡಿ ತಾಲೂಕು ಘಟಕಕ್ಕೆ ಜಿಲ್ಲಾ ಘಟಕಕ್ಕೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.